ವಿನಾಯಕನಿಗೆ ಆನೆ ಮುಖವು ಬಂದ ಕಥೆಯ ಹೇಳುವೆ ಕಥೆ ಹೇಳುವೆ ಕೇಳಿರಿ ಕಥೆ ಕೇಳುವೆ ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದ ಕಥೆಯ ಹೇಳುವೆ ಕಥೆ ಹೇಳುವೆ ಕೇಳಿರಿ ಕಥೆ ಹೇಳುವೆ ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವದಕ್ಕೆ ಇಟ್ಟಳು ಒಂದು ದಿನ ಪಾರ್ವತಿಯು ಸ್ನಾನ ಗೃಹಕ್ಕೆ ಹೊರಟಳು ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವದಕ್ಕೆ ಇಟ್ಟಳು ಅಮ್ಮ ನಿನ್ನ ಆಜ್ಞೆಯೇನು ಎಂದು ಕೇಳಿ ಕಂದನು ಅಮ್ಮ ನಿನ್ನ ಆಜ್ಞೆಯೇನು ಎಂದು ಕೇಳಿ ಕಂದನು ಕಾವಲಿರು ಎಂದಳು ಗೌರಿ ಮೊದಲಿಂದ ಕಾವಲಿರು ಎಂದಳು ಗೌರಿ ಮೊದಲಿಂದ ಹೇಳುವೆ ಕಥೆ ಹೇಳುವೆ ಹೇಳಿ ಕಥೆ ಹೇಳುವೆ ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದ ಕಥೆಯ ಹೇಳುವೆ ಕಥೆ ಹೇಳುವೆ ಹೇಳಿ ಕಥೆ ಹೇಳುವೆ ಕಂದ ಕಾವಲಿರುವ ವೇಳೆ ಶಿವನು ಅಲ್ಲಿಗೆ ಬಂದ ಶಿವನು ಯಾರೆಂದರಿಯದೆ ನಿಲ್ಲಿಸಿದನು ಕಂದ ಒಳಗೆ ಬಿಡನು ಇಲ್ಲ ಎಂದು ಕಂದಯನನು ಹೊರಗೆ ಬುಕ್ಕಿ ಬಂತು ಆಗ ಕೋಪದ ಹೊನಲು ಕೋಪದ ಶೂಲ ತೆಗೆದು ನಿಂತನು ತ್ರಿಪುರಾರಿ ಗಂಗನ ತಲೆ ಕತ್ತರಿಸಿದ ಕಾಮ ಸಂಹಾರಿ ಶಬ್ದ ಕೇಳಿ ಒಳಗಿನಿಂದ ಓಡಿ ಬಂದಳು ಗೌರಿ ಸತ್ತ ಮಗನ ಕಂಡು ಹತ್ತು ಗೋಳಾಡಿದಳು ನಾರಿ ಸತ್ತ ಮಗನ ಕಂಡು ಹತ್ತು ಗೋಳಾಡಿದಳು ನಾರಿ ಶಿವನು ಒಂದು ತಲೆಯ ಆರಸಿ ತನ್ನಿ ಎಂದು ಆಜ್ಞೆ ತಂದನು ಸತ್ತ ಹುಡುಗ ತನ್ನ ಮಗನು ಎಂದು ಅರಿತ ನೊಂದ ಶಿವನು ಒಂದು ತಲೆಯ ಆರಸಿ ತನ್ನಿ ಎಂದು ಆಜ್ಞೆ ತಂದನು ಅರಸಿ ಹೊರಟರು ದಿಕ್ಕು ದಿಕ್ಕಿಗೆ ಆನೆಯೊಂದು ಮರಗಿತ್ತು ಉತ್ತರ ದಿಕ್ಕಿಗೆ ಆನೆ ತಲೆಯ ಕತ್ತರಿಸಿ ಶಿವ
ಬಂದ ತಂದೆಗೆ ವಂದನೆಗೈದನು ಸಂತಸದೆ ಮಗನ ತಬ್ಬಿ ಅವಗೆ ವರವಾಯಿದ್ದನು ಸಂತಸದೆ ಮಗನ ತಬ್ಬಿ ಅವಗೆ ವರವಾಯಿದ್ದನು ಮೊದಲ ಪೂಜೆಯುವುದು ನಿನಗೆ ಎಂದನು ಗಣಗಡಿಗೆ ನಾಯಕ ನೀ ಎಂದು ಶಿವನು ನುಡಿದನು ಅಂದಿನಿಂದ ಕಂದನಾದ ದೈವ ಗಣನಾಯಕ ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ ಭಕ್ತ